ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಸೋಮವಾರ ಬೆಳಗ್ಗೆ ಗಂಟೆಗೆ 6:45 ಆಗಿದೆ. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಮಾರ್ನಿಂಗ್ ರೋಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ತುಂಬ ದಿನದ ನಂತರ ಮತ್ತೆ ನಾನು ಮಾರ್ನಿಂಗ್ ರೋಟೀನ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಸೇಮ್ ಡ್ರೆಸ್ಸಲ್ಲಿ ಇದ್ದೀನಿ ಅಂತ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ಭಾನುವಾರ ಹಾಕ್ಕೊಂಡಿದ್ದು ಡ್ರೆಸ್ ಇದು. ಮತ್ತು ಇವತ್ತು ಸೋಮವಾರ ಬೆಳಗ್ಗೆ. ಸೊ ಆಮೇಲೆ ಸ್ನಾನ ಎಲ್ಲ ಮುಗಿಸಿದ ಮೇಲೆ ಬೇರೆ ಡ್ರೆಸ್ ಹಾಕ್ಕೊತೀನಿ. ಇವತ್ತು ಈ ರಂಗೋಲಿ ಬಿಡಿಸಿದ್ದೀನಿ. ಒಂದು ಚಿಕ್ಕದಾಗಿ ನಾವು ಹೇಗೆ ಬೇಕಾದರೂ ಹಾಗೆ ಡಿಸೈನ್ ಮಾಡ್ಕೋಬೋದು. ಆ ಥರದ್ದು ರಂಗೋಲಿ ಒಂದು ಬಿಡಿಸಿ ಅದಾದಮೇಲೆ ಈಗ ನಾನು ಅಡುಗೆ ಮನೆಗೆ ಬಂದಿದ್ದೀನಿ. ಅಡುಗೆ ಮನೆಗೆ ಬಂದು ಅಡುಗೆ ಮನೆ ಎಲ್ಲ ಒಂದು ಸಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲೇ ನನಗೆ ಸಂಡೇ ಏನೆಲ್ಲ ಕೆಲಸ ಇರುತ್ತೆ ಅನ್ನೋದನ್ನು ನಾನು ಶೇರ್ ಮಾಡಿದ್ದೀನಿ. ರಾತ್ರಿಯೇ ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದಿದ್ದಾಗಿತ್ತು, ಸ್ಟವ್ ಎಲ್ಲ ಒರೆಸ್ಕೊಂಡಿದ್ದು ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಜಸ್ಟ್ ಬೆಳಗ್ಗೆ ಇನ್ನೊಂದು ಸತಿ ಒರೆಸ್ಕೊಳ್ಳೋದಷ್ಟೇ. ಒರೆಸ್ಕೊಂಬಿಟ್ಟು ಆಮೇಲೆ ನಾನು ಉಳಿದಂಥ ಕೆಲಸಗಳು ಮಾಡ್ಕೊಳ್ಳೋದು. ಅಂದರೆ ಕಿಚನ್ ಏನೋ ಅಡುಗೆ ಮಾಡೋವಂಥದ್ದು, ಸ್ಟವ್ ಹಚ್ಚೋವಂಥದ್ದು ಅದನ್ನು ನಾನು ಒರೆಸಿ ಆದಮೇಲೆ ಮಾಡೋದು. ರೆಗ್ಯುಲರಾಗಿ ನಾನು ಮಾಡ್ತೀನಿ ಇದನ್ನು. ಇದು ಮುಂಚೆಯಿಂದ ಬಂದಿರುವಂಥ ಅಭ್ಯಾಸ, ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ, ಹಾಗಾಗಿ ಅದನ್ನೇ ನಾನು ಪಾಲಿಸ್ತೀನಿ. ಒರೆಸಿದ್ದಾಯಿತು. ಒರೆಸಿ ಆದಮೇಲೆ ಈಗ ಬಟ್ಟೆ ಎಲ್ಲ ತೊಳೆದು ಒಂದು ಸತಿ ಹಿಂಡ್ಬಿಟ್ಟು ಹಾಕಿದ್ದೀನಿ. ತನೂ ಈಗ ಎದ್ದು ಬಂದಿದ್ದಾಳೆ. ಬೆಳಗ್ಗೆನೆ ಅವಳು ಎದ್ದಾಗಲೂ 6:45 ಆಗಿತ್ತು. ಸ್ನಾನಕ್ಕೆ ಹೋಗ್ತಾ ಇದ್ದಾಳೆ ಅವಳು ಈಗ. ಸೊ ಡೈಲಿ ಬೇಗನೆ ಎದ್ದೇಳ್ತಾಳೆ. ಇವತ್ತು ಸ್ವಲ್ಪ ಲೇಟಾಗಿ ಎದ್ಲು. ರಾತ್ರಿ ಮಲಗಿದ್ದು ಲೇಟಾಗಿತ್ತು. ಅವಳು 11 ಗಂಟೆ ಆಗಿತ್ತು ಮಲಗಿದಾಗ. ಹಂಗಾಗಿ ಸ್ವಲ್ಪ ಹೊತ್ತು ಮಲಗಲಿ ಅಂತ ಬಿಟ್ಟೆ. ಇಲ್ಲಾಂದ್ರೆ ನಾನು ರೆಗ್ಯುಲರಾಗಿ 6:15ಗೆ ಎಬ್ಬಿಸ್ಬಿಡ್ತೀನಿ. ಬೇಗ ರೆಡಿಯಾಗಿ ಒಂದು 7:30 ಅಷ್ಟೊತ್ತಿಗೆ ಅವಳು ರೆಡಿಯಾಗಿ ಕೂತ್ಕೊಂಡು ಒಂದು 8-8:15 ತನಕ ಓದ್ಕೋತಾಳೆ. ಸ್ವಲ್ಪ ಹೊತ್ತು ಓದಿದರೆ ಬೆಳಗ್ಗೆ ಚೆನ್ನಾಗಿ ಜ್ಞಾಪಕ ಇರುತ್ತೆ ಅಂತೇಳಿ ನಾನು ಈಗ 8th ಆಗಿರೋದ್ರಿಂದ ಅದನ್ನು ಕೂಡ ರೂಢಿ ಮಾಡ್ತಾಯಿದ್ದೀನಿ. ಮುಂಚೆ ಎಲ್ಲ ಎಕ್ಸಾಮ್ ಟೈಮಲ್ಲಿ ಮಾತ್ರ ಓದೋಳು, ಇವಾಗ ರೆಗ್ಯುಲರಾಗಿ ಓದಬೇಕು ಅಂತ ಹೇಳಿದ್ದೀನಿ. ಹಾಗೆಯೇ ಈಗ ಅವಳು ಸ್ನಾನಕ್ಕೆ ಹೋದ್ಲು. ಹಾಗೆ ಪಾತ್ರೆಗಳು, ರಾತ್ರಿ ತೊಳೆದಿಟ್ಟಂಥ ಪಾತ್ರೆಗಳೇನಿದೆ ಅದನ್ನೆಲ್ಲ ನಾನೀಗ ಜೋಡಿಸಿ ಇಡ್ತಾಯಿದ್ದೀನಿ. ಪಾತ್ರೆಗಳ ಬಗ್ಗೆ ಲಾಸ್ಟ್ ಟೈಮು ಹೇಳಿದ್ರಿ, ಎಷ್ಟು ಬೇಕು ಅಷ್ಟನ್ನು ಮಾತ್ರ ಇಟ್ಕೊಳ್ಳಿ ಅಕ್ಕ ಅಂತೇಳಿ. ಸೊ ನಾನು ಇವಾಗ ಎಷ್ಟು ಬೇಕು ಅಷ್ಟನ್ನೇ ಇಟ್ಕೊಂಡಿದ್ದೀನಿ. ಅಲ್ಯೂಮಿನಿಯಂ ಪಾತ್ರೆಗಳೆಲ್ಲ ಏನಿತ್ತು ನಾನು ರೈಸಿಗೆ ಸಾಂಬಾರಿಗೆಲ್ಲ ಇಟ್ಟಿದ್ನಲ್ಲ, ಆ ಪಾತ್ರೆಗಳನ್ನೆಲ್ಲ ತೆಗೆದು ಮೇಲೆ ಇಟ್ಬಿಟ್ಟೆ. ಜಸ್ಟ್ ಇವಾಗ ಕುಕ್ಕರ್ಗಳು, ಒಂದು 3 ಕುಕ್ಕರು, ಸ್ಟೀಲ್ ಕುಕ್ಕರ್ನ ಯೂಸ್ ಮಾಡ್ತಾಯಿದ್ದೀನಿ. ಕುಕ್ಕರ್ಗಳು, ಸಣ್ಣ ಸಣ್ಣ ಬೌಲ್ಗಳು, ಅಂದರೆ ಏನಾದರೂ ವಾಶ್ ಮಾಡ್ಕೊಳ್ಳೋಕೆ ಬೌಲ್ಗಳು, ಗ್ಲಾಸ್ಗಳು, ತಟ್ಟೆಗಳು, ಪ್ಲೇಟ್ಗಳು ಅಷ್ಟೇ. ಕಾಫಿದು ಇಷ್ಟನ್ನು ಮಾತ್ರ ಇಟ್ಕೊಂಡಿದ್ದೀನಿ. ತುಂಬಾ ಪಾತ್ರೆಗಳನ್ನೆಲ್ಲ ಎತ್ತಿಟ್ಬಿಟ್ಟೆ. ನೋಡಿ, ಈ ಕುಕ್ಕರು ನನ್ನ ಫೇವ್ರೇಟ್ ಕುಕ್ಕರ್, ರೈಸ್ ಕುಕ್ಕರು, ಫ್ಲಿಪ್ಕಾರ್ಟಿಂದ ತೊಗೊಂಡಿದ್ದು. ಸೊ ತುಂಬಾ ಚೆನ್ನಾಗಿದೆ ಆ ಕುಕ್ಕರು, ನನಗೆ ಸಖತ್ ಇಷ್ಟ. ಹಾಗೆಯೇ ಇಲ್ಲೂ ಅಷ್ಟೇ, ಎಷ್ಟು ಬೇಕೋ ತಟ್ಟೆಗಳು ಅಷ್ಟನ್ನು ಮಾತ್ರ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ನಾನು ಇನ್ನೂ ಪಾತ್ರೆಗಳನ್ನೆಲ್ಲ ತೆಗೆದುಬಿಟ್ಟು ಚೀಲಕ್ಕೆ ಹಾಕ್ಬಿಟ್ಟು ರೂಮಲ್ಲಿ ಚೀಲದಲ್ಲಿ ಇಟ್ಬಿಟ್ಟಿದ್ದೀನಿ. ಜಾಸ್ತಿ ಪಾತ್ರೆಗಳಿದ್ದರೆ ನನಗೂ ಕೂಡ ತುಂಬಾ ಹಿಂಸೆ ಅನ್ನಿಸ್ತಾ ಇರುತ್ತೆ. ಯಾಕೆಂದರೆ ಇದು ಅಡುಗೆ ಮನೆ ತುಂಬ ಸಣ್ಣದು, ಚಿಕ್ಕ ಸೆಲ್ಫು, ಹಂಗಾಗಿ ಸಾಕಾಗೋದೇ ಇಲ್ಲ ಅನಿಸುತ್ತೆ. ಇವಾಗ ಹಾಲನ್ನ ಕಾಯೋದಕ್ಕೆ ಇಡ್ತಾಯಿದ್ದೀನಿ. ಹಾಲನ್ನು ಅಷ್ಟೇ ಒಂದು ಸತಿ ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ಪಾತ್ರೆಗೆ ಹಾಕೋದು. ತನುಗೆ ಹಾಲು ಕಾಯಿಸ್ಕೊಡ್ತೀನಿ. ನಾನು ಮತ್ತು ನನ್ನ ಹಸ್ಬೆಂಡು ಕಾಫಿ ಮಾಡ್ಕೊಂಡು ಕುಡಿತೀವಿ. ನಾನೇನು ರೆಗ್ಯುಲರಾಗಿ ಕಾಫಿ ಕುಡಿತೀನಿ ಅಂತಲೇ ಇಲ್ಲ, ಬಟ್ ಇವಾಗ ಸ್ವಲ್ಪ ಚಳಿ ಇದ್ದಾಗ, ಗಂಟಲು ಕಿರಿಕಿರಿ ಅಂದಾಗ ಸ್ವಲ್ಪ ಕಾಫಿನ ಕುಡಿತೀನಿ. ಈ ಸತಿ ನಾನು ಊರಿಂದ ತಂದಿರೋ ಕಾಫಿ ಪುಡಿ ತುಂಬಾ ಚೆನ್ನಾಗಿದೆ. ಊರಲ್ಲಿ ಸಿಗುತ್ತಲ್ಲ ಆ ಕಾಫಿ ಪುಡಿ ತುಂಬ ಚೆನ್ನಾಗಿದೆ. ಅಮ್ಮ ತೊಗೊಂಬಂದು ಇಟ್ಟಿದ್ರು, ಮಿಷಿನ್ಗೆ ಹಾಕ್ಸ್ಬಿಟ್ಟು ತೊಗೊಂಬಂದು ಇಟ್ಟಿದ್ರು. ನಮ್ಮ ಅತ್ತೆಯವ್ರ ಮನೆ ಕಾಫಿ ಬೀಜ ಕೊಟ್ಟಿದ್ರಂತೆ, ಅದರಲ್ಲಿ ಪೌಡ್ರ್ ಮಾಡಿಸಿ ಇಟ್ಟಿದ್ರು. ಅದೇ ಕಾಫಿ ಪೌಡ್ರನ್ನ ತೊಗೊಂಬಂದಿದ್ದೀನಿ. ಸಖತ್ತಾಗಿದೆ, ಹಾಗಾಗಿ ಕಾಫಿ ಕುಡಿಬೇಕು ಅನಿಸುತ್ತೆ. ಹಾಗೆಯೇ ಫಿಲ್ಟ್ರ್ ಬಗ್ಗೆ ಕೇಳಿದ್ರಿ. ಫಿಲ್ಟ್ರನ್ನ ಹೇಗೆ ಯೂಸ್ ಮಾಡ್ತೀರಾ ಏನು ಅನ್ನೋದನ್ನೆಲ್ಲ ಕರೆಕ್ಟಾಗಿ ಡೀಟೇಲಾಗಿ ತೋರಿಸಿ ಅಂತ ಹೇಳಿದ್ರಿ. ನಿಮ್ಮ ಫಿಲ್ಟ್ರಲ್ಲಿ ಚೆನ್ನಾಗಿ ನೀರೆಲ್ಲ ಬರುತ್ತಾ ಅಂತಲೂ ನನಗೆ ಕೇಳಿದ್ರಿ. ತುಂಬಾ ಚೆನ್ನಾಗಿ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. 6 ಮಂತ್ಗೊಂದು ಸತಿ ಆ ಕೆಳಗಡೆ ಫಿಲ್ಟ್ರು ಇದೆ ನೋಡಿ, ಅದನ್ನೊಂದು ಚೇಂಜ್ ಮಾಡಿಸೋದು ಅಷ್ಟೇ. ಅವರೇ ಬಂದು ಚೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಒಟ್ಟು ನೀರು ಕೂಡ ತುಂಬ ಸಿಹಿಯಾಗಿದೆ. ಆಮೇಲೆ ನಾನು ಕುದಿಸ್ಬಿಟ್ಟು ನೀರನ್ನ ಎಲ್ಲ ಚೆಕ್ ಮಾಡಿ ನೋಡಿದೆ, ತುಂಬಾ ಪ್ಯೂರ್ ಆಗಿದೆ. ಯಾಕಂದರೆ ನಾವು ಯೂಸ್ ಮಾಡ್ತಾ ಇರೋ ನೀರು ತುಂಬ ಫ್ಲೋರೈಡ್ ವಾಟ್ರ್ ಇದು. ಹಾಗಾಗಿ ಆ ಫ್ಲೋರೈಡ್ ವಾಟರ್ ಆಗಿರೋದ್ರಿಂದ ಸ್ವಲ್ಪ ಬಕೆಟಲ್ಲಿ ಬಿಟ್ಟರೆ ನೀರು, ಹಾಗೆಯೇ ಪಾತ್ರೆಯಲ್ಲಿ ಸ್ವಲ್ಪ ಹೊತ್ತು ಕಾಯಿಸ್ಬಿಟ್ರೆ ಸಾಕು, ಅದ್ರ ಮೇಲೆಲ್ಲ ವೈಟ್ ಥರ ನಿಂತ್ಕೊಳ್ಳುತ್ತೆ ನೀರು ಮೇಲೆ. ಇದು ಚೆನ್ನಾಗಿದೆ, ಫಿಲ್ಟ್ರು ನಿಜವಾಗ್ಲೂ ಚೆನ್ನಾಗಿದೆ. ಆ ಥರ ನಾನು ಫಿಲ್ಟ್ರ್ ನೀರನ್ನ ಕುದಿಸು ಕೂಡ ನೋಡಿದೆ, ಏನೂ ಬರೋಲ್ಲ, ವೈಟು ನೀಟಾಗಿ ಬರುತ್ತೆ ನೀರು. ಹಂಗಾಗಿ ನನಗೆ ಫಿಲ್ಟ್ರ್ ತುಂಬಾ ಇಷ್ಟ ಆಯ್ತಿದ್ದು. ಹಾಗೆಯೇ ಈ ಕಡೆ ಕಾಫಿಗೂ ಕೂಡ ಇಟ್ಟಿದ್ದಾಯಿತು. ಇವತ್ತು ನಾನು ಬ್ರೇಕ್ಫಾಸ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ತರಕಾರಿ ಉಪ್ಪಿಟ್ಟು.
ಹಾಗೆ ಸಿಂಪಲಾಗಿ ನಿಮಗೂ ಕೂಡ ತೋರಿಸ್ತೀನಿ. ಉಪ್ಪಿಟ್ಟು ಎಲ್ರಿಗೂ ಬರುತ್ತೆ, ಆದ್ರೂ ನಾನು ನಿಮ್ಗೆ ತೋರಿಸ್ತೀನಿ, ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಅಷ್ಟೇ. ಸೊ ಹಾಗೆ ಇವಾಗ ನಾನು ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕ್ಯಾರೆಟು, ಬೀನ್ಸು ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕಿದರೆ ಉಪ್ಪಿಟ್ಟು ಇಷ್ಟಪಡದೆ ಇಲ್ದಿರೋರು ಕೂಡ ಈ ಥರ ಟೇಸ್ಟಿಯಾಗಿ ಮಾಡಿಕೊಟ್ರೆ ಇಷ್ಟಪಡ್ತಾರೆ. ಕ್ಯಾರೆಟು, ಬೀನ್ಸ್ ಎಲ್ಲ ಈಗ ನಾನು ಕಟ್ ಮಾಡ್ಕೊತೀನಿ. ಹಾಗೆ ಕ್ಯಾರೆಟ್ ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ತಕ್ಷಣ ನಾನು ತೆಗ್ದು ಅಲ್ಲೊಂದು ಕವರ್ ಇಟ್ಕೊಂಡ್ಬಿಟ್ಟಿರ್ತೀನಿ ಸಿಂಕ್ ಕೆಳಗಡೆ. ಆ ಕವರಲ್ಲೇ ಏನಿದು ಕಟ್ ಮಾಡೋದು ತರಕಾರಿಗಳು, ಹಸಿ ಕಸ ಏನಿರುತ್ತೋ ಅದನ್ನು ಹಾಕ್ಬಿಡ್ತೀನಿ. ಆಮೇಲೆ ಹಸಿ ಕಸ ಬರುತ್ತಲ್ವ ಅವಾಗ ತೊಗೊಂಡೋಗಿ ಕಸದವ್ರಿಗೆ ಹಾಕ್ತೀನಿ. ಅದನ್ನು ತೆಗೆದಾಮೇಲೆ ಗಂಟು ಕಟ್ಟಿ ಹೊರಗಡೆ ಇಟ್ಟಿರ್ತೀನಿ. ಆಮೇಲೆ ನಾನು ಹಸಿ ಕಸ ಬಂದಾಗ ಹಾಕ್ತೀನಿ. ಹಾಗೆಯೇ ತರಕಾರಿಗಳನ್ನೆಲ್ಲ ಈಗ ನಾನು ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈಗ ಕಾಫಿ ಕೂಡ ರೆಡಿ ಆಯಿತು. ಅಷ್ಟರಲ್ಲಿ ಈಗ ನನ್ನ ಹಸ್ಬೆಂಡ್ಗೆ ಕಾಫಿನ ಬಗ್ಸಿ ಕೊಡ್ತಾ ಇದ್ದೀನಿ. ಅವರು ಕೂಡ ಕುಡಿಯೋ ನೀರನ್ನು ತುಂಬ್ಕೊತಾ ಇದ್ದಾರೆ. ಗಾಡಿಯಲ್ಲಿ ಕುಡಿಯೋ ನೀರನ್ನ ತುಂಬಿಟ್ಕೊಂಡ್ಬಿಡ್ತಾರೆ, ಡ್ಯೂಟಿ ಮಾಡುವಾಗ ಕುಡಿಯಕ್ಕೆ ಬೇಕಲ್ವ, ಹಾಗಾಗಿ. ಹಾಗೆ ಫ್ರೆಂಡ್ಸ್, ಈಗ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಕಾಣಿಸ್ತಿದೆಯಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಮೇಲೆ ನೋಡ್ಬೋದು ಪಾತ್ರೆಗಳನ್ನೆಲ್ಲ ತೆಗೆದುಬಿಟ್ಟಿದ್ದೀನಲ್ವ, ಹಾಗಾಗಿ ಜಸ್ಟ್ ಒಂದು ಇಡ್ಲಿ ಪಾತ್ರೆ, ಒಂದೆರಡು ಪಾತ್ರೆಗಳು, ಬೌಲ್ಗಳು, 3 ಕುಕ್ಕರು, ಒಂದೆರಡು ನಾವು ಲಂಚ್ ಬಾಕ್ಸು, ಸ್ನ್ಯಾಕ್ಸ್ ಬಾಕ್ಸು, ಜಾರ್ಗಳು, ಇಷ್ಟನ್ನೇ ಇಟ್ಕೊಂಡಿರೋದು, ಜಾಸ್ತಿ ಇಟ್ಕೊಂಡಿಲ್ಲ ಪಾತ್ರೆಗಳು. ಇವಾಗ ಒಂದು ಸ್ವಲ್ಪ ಫ್ರೀಯಾಗಿ ಅನ್ನಿಸ್ತಾ ಇದೆ. ಹಾಗೆಯೇ ಈಗ ನಾನು ತೆಂಗಿನಕಾಯಿ ಹೊಡ್ಕೊತಾ ಇದ್ದೀನಿ. ಉಪ್ಪಿಟ್ಟಿಗೆ ತೆಂಗಿನಕಾಯಿ ಹಾಕಿ ಮಾಡ್ತೀನಿ ನಾನು, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಮ್ಮಮ್ಮನೂ ಕೂಡ ಉಪ್ಪಿಟ್ಟಿಗೆ ತೆಂಗಿನಕಾಯಿ ಹಾಕಿ ಮಾಡ್ತಾರೆ. ಆಮೇಲೆ ಮದುವೆಯಲ್ಲಿ ನಾನು ಜಾಸ್ತಿ ತೆಂಗಿನಕಾಯಿನ ಯೂಸ್ ಮಾಡ್ತಾ ಇರಲಿಲ್ಲ ಉಪ್ಪಿಟ್ಟಿಗೆ, ಆದರೆ ಮದುವೆಗೆ ಹೋದಾಗ ನಮ್ಮ ಆಂಟಿ ಮನೇಲಿ ನಮ್ಮ ಪಂಕಜಕ್ಕ ಉಪ್ಪಿಟ್ಟು ಮಾಡಿದ್ರು. ಅವರು ಕೂಡ ತೆಂಗಿನಕಾಯಿ ಹಾಕಿ ತುಂಬ ಟೇಸ್ಟಿಯಾಗಿ ಮಾಡಿದರು. ಹಾಗಾಗಿ ಇವತ್ತು ನಾನು ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ. ಭಾನುವಾರನೇ ನಾನು ತೆಂಗಿನಕಾಯಿನೆಲ್ಲ ತುರಿದು ರೆಡಿ ಮಾಡಿ ಇಟ್ಕೊತಿದ್ದೆ, ಬಟ್ ನೆನ್ನೆ ನನಗೆ ಟೈಮ್ ಸಾಕಾಗಲಿಲ್ಲ. 2 ತೆಂಗಿನಕಾಯಿ ಒಡೆದು ತುರಿದು ನಾವು ಫ್ರೀಝರಲ್ಲಿ ಇಟ್ಕೊಂಡ್ರೆ ವಾರ ಪೂರ್ತಿ, ಈಗ ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬ್ರೇಕ್ಫಾಸ್ಟಿಗೆ ಫಾಸ್ಟಾಗಿ ಮಾಡಬೇಕಾಗಿರುತ್ತೆ. ಒಂದು ಚಟ್ನಿನೋ ಏನೋ ಒಂದು ಗ್ರೇವಿನೋ ಏನೋ ಒಂದು ಮಾಡಬೇಕಾದಾಗ ನಮಗೆ ತಕ್ಷಣಕ್ಕೆ ಯೂಸ್ ಮಾಡ್ಕೊಳ್ಬೋದು. ಹಂಗಾಗಿ ನಾನು ಹಾಗೆ ಮಾಡ್ತಾಯಿದ್ದೆ, ಬಟ್ ನಂಗೆ ನೆನ್ನೆ ಟೈಮ್ ಸಾಕಾಗಲಿಲ್ಲ, ಹಾಗಾಗಿ ಈಗ ಹೊಡ್ಕೊಂಡೆ. ಹಾಗೆ ರವೆ ನಾನು ನೆನ್ನೆ ಅಂಗಡಿಗೆ ಹೋದಾಗ ರವೆ ಕೂಡ ಒಂದು ಅರ್ಧ ಕೆ ಜಿಯಷ್ಟು ಮಾತ್ರ ತೊಗೊಂಬಂದೆ, ಯಾಕಂದರೆ ಅವ್ರ ಹತ್ರ ಪ್ಯಾಕ್ ಇರಲಿಲ್ಲ. ಪ್ಯಾಕ್ ರವೆನೇ ಯೂಸ್ ಮಾಡ್ತಾ ಇದ್ದಿದ್ದು ಈ ನಡುವೆ. ಇವರು ಲೂಸ್ ರವೆನೇ ತೊಗೊಂಬಂದಿದ್ದೀನಿ. ಅದನ್ನು ಒಂದು ಸತಿ ಚೆಕ್ ಮಾಡ್ಕೊಂಡೆ ನೀಟಾಗಿ, ಯಾಕಂದರೆ ಹುಳ ಇರುತ್ತೆ, ಸ್ವಲ್ಪ ಗಂಟು ಥರ ಎಲ್ಲ ಕಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನೀಟಾಗಿ ಅದನ್ನು ಚೆಕ್ ಮಾಡಿಕೊಂಡು ಆರಿಸ್ಕೊಂಡಾದಮೇಲೆ ಈಗ ನಾನು ರವೆನ ಹುರ್ಕೋತಾ ಇದ್ದೀನಿ. ಸೊ ಮುಂಚೆ ನನಗೆ ಅಷ್ಟೊಂದು ಉದ್ರುದ್ರಾಗಿ ಉಪ್ಪಿಟ್ಟು ಮಾಡೋದಕ್ಕೆ ಬರ್ತಾನೆ ಇರಲಿಲ್ಲ. ಇವಾಗ ನಾನು ಕೂಡ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ ಉಪ್ಪಿಟ್ಟು ಮಾಡೋದು, ಯಾಕಂದರೆ ನೋಡಿ ಅಂದರೆ ಸ್ವಲ್ಪ ನಾನು ಟ್ರೈ ಮಾಡಿ ಚೆನ್ನಾಗಿ ಕಲ್ತಿದ್ದೀನಿ. ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ರವೆ ಹುರ್ಕೋಬೇಕು. ಎಷ್ಟು ಚೆನ್ನಾಗಿ ನಾವು ರವೆ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಉದ್ರುದ್ರಾಗಿ ಉಪ್ಪಿಟ್ಟು ಬರುತ್ತೆ. ಹಾಗಾಗಿ ರವೆನ ನಾನು ಚೆನ್ನಾಗೀಗ ಹುರ್ಕೋತಾ ಇದ್ದೀನಿ. ಒಂದು 1/4 ಕೆ ಜಿಯಷ್ಟು ರವೆ ಹಾಕಿ ಈಗ ಹುರ್ಕೋತಾ ಇದ್ದೀನಿ. 1/4 ಕೆ ಜಿ ರವೆ ಹಾಕಿ ಉಪ್ಪಿಟ್ಟು ಮಾಡಿಕೊಂಡ್ರೆ ನನಗೆ, ತನುಗೆ ಮತ್ತು ನನ್ನ ತನುಗೆ ಮಧ್ಯಾಹ್ನ ಬ್ರೇಕ್ಫಾಸ್ಟಿಗೆ ಎಲ್ಲದಕ್ಕೂ ಆಗುತ್ತೆ, ಹಸ್ಬೆಂಡ್ಗೂ ಆಗುತ್ತೆ, 3 ಜನಕ್ಕೆ ಕರೆಕ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಮಿಕ್ಕಿದರೆ ಸ್ವಲ್ಪ ಮಿಕ್ಬೋದು ಅಷ್ಟೇ. ಮೇಯ್ನಾಗಿ ರವೆನ ಚೆನ್ನಾಗಿ ಹುರ್ಕೋಬೇಕಷ್ಟೇ. ಹುರ್ಕೊಂಡೆ ಸುಮಾರು ಒಂದು 5 ನಿಮಿಷಗಳ ಕಾಲ ರವೆನ ಹುರ್ಕೊಂಡಾದಮೇಲೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಉಪ್ಪಿಟ್ಟು ಮಾಡಿದರೆ ಟೇಸ್ಟಿಯಾಗಿರುತ್ತೆ.
ಇವಾಗ ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ರವೆಗೂ 2 ಟೇಬಲ್ ಸ್ಪೂನಷ್ಟು ಹುರ್ಕೊಳ್ಳೋವಾಗ ಹಾಕ್ಕೊಂಡಿದ್ದೆ. ಸಾಸಿವೆ ಹಾಕಿದ್ದೀನಿ, ಚೂರು ಸಾರಿ ಜೀರಿಗೆ ಹಾಕಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಕಡಲೆಬೀಜ ಹಾಕಿದ್ದೀನಿ, ಹಾಗೆ ಕಡಲೆಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ಹಸಿ ಥರ ಇರಬಾರ್ದು, ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಒಂದು 4 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ತುಂಬ ಖಾರ ಆಗಿಬಿಟ್ರೆ ತನು ತಿನ್ನಲ್ಲ, ಹಂಗಾಗಿ ಒಂದು 4 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿನೂ ಅಷ್ಟೇ ಈಗ ಲೇಯರ್ ಥರ ಈ ರೀತಿಯೇ ಕಟ್ ಮಾಡಿಕೊಂಡು ಹಾಕ್ಕೋತೀನಿ. ಮುಂಚೆ ಸಣ್ಣ ಕಟ್ ಮಾಡ್ಕೊತಿದ್ದೆ, ಈಗ ಇದೇ ಥರ ಕಟ್ ಮಾಡಿ ಹಾಕ್ಕೋತೀನಿ. ಹಾಗೆ ಅದಾದಮೇಲೆ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಕ್ಯಾರೆಟು ಬೀನ್ಸನ್ನು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಈಗ ಫ್ರೈ ಮಾಡ್ಕೊತೀನಿ. ಕ್ಯಾರೆಟು ಬೀನ್ಸು ಎಲ್ಲ ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ಈಗ ನಾನು ಒಂದು ಟೊಮೆಟೊ ಮೀಡಿಯಮ್ ಸೈಜ್ದು 1 ಟೊಮೆಟೊನ ಸೇರಿಸ್ತಾ ಇದ್ದೀನಿ. 1 ಟೊಮೆಟೊ ಸೇರಿಸಿದ ಮೇಲೆ ಚೆನ್ನಾಗಿ ಟೊಮೆಟೊ ಎಲ್ಲ ಬೇಯಬೇಕು. ಅದಕ್ಕೆ ಇವಾಗ ನಾನು ಸ್ವಲ್ಪ ಉಪ್ಪನ್ನು ಕೂಡ ಈಗಲೇ ಸೇರಿಸ್ತಾ ಇದ್ದೀನಿ, ತರಕಾರಿಗಳಿಗೆಲ್ಲ ಚೆನ್ನಾಗಿ ಹಿಡೀಲಿ ಅಂತೇಳಿ. ಉಪ್ಪು ಸೇರಿಸ್ಬಿಟ್ಟು ಮತ್ತೊಂದು ನಿಮಿಷ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ಈಗ ನಾನು ಇದಕ್ಕೆ ನೀರು ಹಾಕ್ತೀನಿ. ನೀವು ನೀರನ್ನು ಅಷ್ಟೇ ಕರೆಕ್ಟಾಗಿ ಅಳತೆಯಲ್ಲಿ ಹಾಕ್ಕೊಳ್ಳಿ. 1 ಲೋಟ ನೀವು ರವೆ ಹಾಕಿದ್ರಿ ಅಂದರೆ 2 ಲೋಟ ನೀರು ಹಾಕ್ಕೊಳ್ಳಿ. ಈ ಪ್ರಮಾಣದಲ್ಲಿ ಕರೆಕ್ಟಾಗಿ ಹಾಕ್ಕೊಂಡ್ರೆ ಉಪ್ಪಿಟ್ಟು ಪರ್ಫೆಕ್ಟಾಗಿ ಬರುತ್ತೆ. ನಾನಿವತ್ತು ಸುಮಾರು 1/4 ಕೆ ಜಿ ಅಂದರೆ ಒಂದು ಲೋಟ ಇರುತ್ತಲ್ಲ, ಒಂದು ಲೋಟದಲ್ಲಿ 1/4 ಲೋಟದಷ್ಟು ಬರುತ್ತೆ ನಮ್ಮ ಮನೆ ನೀರು ಕುಡಿಯೋ ಲೋಟದಲ್ಲಿ, ಹಾಗಾಗಿ ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಉಪ್ಪಿಟ್ಟು ಕೂಡ ರೆಡಿ ಆಗ್ತಾಯಿದೆ. ಅಷ್ಟರಲ್ಲಿ ತನ್ನೂ ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿದ್ದಾಳೆ. ನನ್ನ ಹಸ್ಬೆಂಡು ಸ್ವಲ್ಪ ಕಸ ಗುಡಿಸಿ ಕೊಡ್ತಾ ಇದ್ದಾರೆ ಇವತ್ತು. ನಾನು ಗುಡಿಸ್ಕೊಡ್ತೀನಿ ಮಾಡ್ಕೊ ಬೇಗ ಅಂತೇಳಿ. ರೆಗ್ಯುಲರಾಗಿ ಅವ್ರು ಮಾಡಿಕೊಡಲ್ಲ, ಇವತ್ತೇನೋ ದೇವ್ರಿಗೆ ಜ್ಞಾನ ಕೊಟ್ಬಿಟ್ಟಿದ್ದಾನೆ, ಹಂಗಾಗಿ ಗುಡಿಸ್ಕೊಡ್ತಾ ಇದ್ದಾರೆ. ಹಾಗೆಯೇ ಈಗ ತೆಂಗಿನಕಾಯಿನೆಲ್ಲ ತುರ್ಕೋತಾ ಇದ್ದೀನಿ, ಉಪ್ಪಿಟ್ಟಿಗೆ ಎಷ್ಟು ಬೇಕು ಅಷ್ಟನ್ನು. ಹಾಗೆ ಇಲ್ಲಿ ನೀರು ಹಾಕಿದೆ ಅಲ್ವಾ ಉಪ್ಪಿಟ್ಟಿಗೆ, ಈಗ ಅದು ಕೂಡ ಕುದಿಯೋಕ್ಕೆ ಬಂತು. ಇವಾಗ ನಾನು ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ತುರಿ ಹಾಕಿದ್ದೀನಿ. ಏನೊಂದು 3 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕಿದರೆ ಸಾಕು. ಇವಾಗ ನಾನು ಸ್ವಲ್ಪ ಉಪ್ಪನ್ನು ನೋಡ್ತಾ ಇದ್ದೀನಿ ಕರೆಕ್ಟಾಗಿದೆಯಾ ಅಂತ ಟೇಸ್ಟ್ ಮಾಡಿ. ಸ್ವಲ್ಪ ಉಪ್ಪು ಬೇಕಿತ್ತು, ಹಾಗಾಗಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ಉಪ್ಪು ಹಾಕಿದ ಮೇಲೆ ಇಲ್ಲಿ ನೋಡಿ 1 ಸ್ಪೂನಷ್ಟು ಸಕ್ಕರೆ ಹಾಕ್ತೀನಿ. ಸೊ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಸಕ್ಕರೆ ಹಾಕಿದರೆ ಉಪ್ಪಿಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ, ಹಂಗಾಗಿ ಸ್ವಲ್ಪ ಸಕ್ಕರೆ ಕೂಡ ಸೇರಿಸ್ತೀನಿ. ಇದು ಅಷ್ಟೇ, ನಮ್ಮ ಊರಲ್ಲಿ ನಮ್ಮ ಪಂಕಜಕ್ಕ ಮಾಡಬೇಕಾದ್ರೆ ನೋಡಿಕೊಂಡೆ, ಅವಳು ಕೂಡ ಒಂದು ಸ್ವಲ್ಪ ಸಕ್ಕರೆ ಸೇರಿಸ್ತಾಳೆ ಚೆನ್ನಾಗಾಗುತ್ತೆ ಅಂತೇಳಿ, ಹಾಗಾಗಿ ನಾನು ಕೂಡ ಸೇರಿಸಿ ಮಾಡ್ತಾಯಿದ್ದೀನಿ. ಇವಾಗ ರವೆ ಕೂಡ ಹಾಕಿದ್ದಾಯಿತು. ರವೆ ಹಾಕಿದ ತಕ್ಷಣ ಚೆನ್ನಾಗಿ ತಿರುಗಿಸ್ಬೇಕು. ರವೆ ಹಾಕಿ ಹಾಗೆ ಬಿಟ್ಬಿಟ್ವಿ ಅಂದರೆ ಗಂಟು ಆಗ್ಬಿಡುತ್ತೆ. ಕೆಲವರು ಉಪ್ಪಿಟ್ಟು ಗಂಟು ಮಾಡಿಬಿಟ್ಟಿರ್ತಾರೆ. ಸೊ ಈ ಮಿಸ್ಟೇಕ್ ಮಾಡಬಾರ್ದು. ರವೆ ಹಾಕಿದ ತಕ್ಷಣ ಚೆನ್ನಾಗಿ ನಾವು ತಿರುಗಿಸ್ಬೇಕು. ತಿರುಗಿಸಿದ್ರೆ ನೀಟಾಗಿ ಗಂಟಿಲ್ಲದೆ ಚೆನ್ನಾಗಾಗುತ್ತೆ. ಇವಾಗ ನೋಡಿ ಗಟ್ಟಿ ಆಗ್ತಾ ಬಂತು. ಈಗ ಪ್ಲೇಟ್ ಮುಚ್ಚಿಬಿಟ್ಟು ನಿಧಾನ ಉರಿಯಲ್ಲಿ ನಾವು ಸುಮಾರು ಒಂದು 6-7 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಬೇಕು. ಉಪ್ಪಿಟ್ಟೆಲ್ಲ ಉದ್ರಾಗಿ ಬರಬೇಕು, ಆ ರೀತಿಯಾಗಿ ನಾವು ಬೇಯಿಸ್ಕೊಬೇಕು. ಈಗ ಉಪ್ಪಿಟ್ಟೆಲ್ಲ ಬೇಯೋದಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ನೆನ್ನೆ ನಾನು ಬರ್ತಾ ತನಗೋಸ್ಕರ ಅಂತೇಳ್ಬಿಟ್ಟು ಪಪಾಯ ತೊಗೊಂಬಂದಿದ್ದೆ ಸ್ನ್ಯಾಕ್ಸಿಗೆ ಹಾಕಿ ಕಳ್ಸೋದಕ್ಕೆ. ಈಗ ಪಪಾಯನ ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ. ಪಪಾಯ ಕೂಡ ತುಂಬಾ ಹೆಲ್ತಿಗೆ ಒಳ್ಳೆಯದು, ಹಾಗಾಗಿ ಈಗ ಪಪಾಯನ ಕ್ಲೀನಾಗಿ ಈಗ ಸಿಪ್ಪೆ ಎಲ್ಲ ತೆಗಿತಾಯಿದ್ದೀನಿ ನಾನು. ಸ್ನ್ಯಾಕ್ಸಿಗೆ ಏನು ಕೇಕ್ ಆಗಲಿ ಆ ಥರದ್ದೆಲ್ಲ ಕೊಡಬೇಡಿ, ಫ್ರೂಟ್ಸ್ ಕೊಡಿ, ಹೆಲ್ದಿ ಕೊಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಕೇಕ್, ಬಿಸ್ಕೆಟು ಅದನ್ನೆಲ್ಲ ಸ್ವಲ್ಪ ಕೊಡೋಲ್ಲ ಈ ನಡುವೆ. ಸೌತೆಕಾಯಿ, ಈ ರೀತಿ ಪಪಾಯ, ಆ್ಯಪಲ್ಲು, ಬನಾನಾ ಈ ಥರನೇ ಕೊಡ್ತಾಯಿದ್ದೀನಿ ಅವಳಿಗೆ. ಪಪಾಯ ಅಂತ ತುಂಬ ಟೇಸ್ಟಿಯಾಗಿತ್ತು, ಸಖತ್ ಸಿಹಿಯಾಗಿದೆ, ಹಂಗಾಗಿ 2 ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ತನಗೆ ತುಂಬ ಇಷ್ಟ ಪಪಾಯ. ಹಾಗೆಯೇ ಇನ್ನೂ ಉಪ್ಪಿಟ್ಟು ರೆಡಿ ಆಗಿಲ್ಲ. ಇನ್ನು ಉಪ್ಪಿಟ್ಟು ರೆಡಿ ಆದಮೇಲೆ ಲಂಚ್ ಬಾಕ್ಸಿಗೆ ಉಪ್ಪಿಟ್ಟು ಹಾಕ್ತೀನಿ. ಹಾಗೆ ಮೇನ್ ಕೆಲಸ ಅಂದರೆ ತಲೆ ಬಾಚೋದು. ಸೋಮವಾರ ದಿನ ಬಿಡಿಸ್ಕೊಂಡು ನೀಟಾಗಿ ಬೈತಲೆ ಎಲ್ಲ ತೆಗೆದು ತಲೆ ಬಾಚಿ ಬಿಟ್ಬಿಟ್ರೆ ಇನ್ನು
ಇನ್ನೊಂದು 3-4 ದಿನ ಹಾಗೆ ಬೈತಲೇ ಇರುತ್ತೆ. ಹಾಗೆಯೇ ಜಸ್ಟ್ ಜಡೆ ಬಿಚ್ಚೋದು, ಜಡೆ ಹಾಕೋದು ಅಷ್ಟೇ, ಸಿಂಪಲ್ ಇರುತ್ತೆ. ಇವತ್ತು ಮಾತ್ರ ನೀಟಾಗಿ ನಾವು ಬಾಚಬೇಕು. ಹಾಗೇ ಕೂದಲು ಕಟ್ ಮಾಡಿಸ್ತೀನಿ. ಕೂದಲು ನೋಡ್ಬೋದು ಚೆನ್ನಾಗಿ ಬೆಳೆದ್ಬಿಟ್ಟಿದೆ, ಮತ್ತು ತಲೆ ಕಟ್ ಮಾಡಿಸಿದ್ದೆ ಆದ್ರೂ ಬೆಳೆದ್ಬಿಡ್ತು. ಹಾಗಾಗಿ ಇನ್ನೊಂದು ಸಲ ಈ ವೀಕಲ್ಲಿ ಯಾವತ್ತಾದರೂ ಹೋಗಿ ಕೂದಲನ್ನ ಕಟ್ ಮಾಡಿಸ್ಕೊಂಡು ಬರಬೇಕು. ಯಾಕಂದರೆ ಅರ್ಜೆಂಟಿಗೆ ಅಷ್ಟು ಉದ್ದ ಜಡೆ ಎಣ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಹಿಂಸೆ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಮಾತ್ರ ಕಟ್ ಮಾಡಿಸ್ತೀನಿ. ಫ್ರೆಂಡ್ಸ್, ಈಗ ಉಪ್ಪಿಟ್ಟು ಕೂಡ ರೆಡಿ ಆಯಿತು ನೋಡ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಈಗ ಮಿಕ್ಸ್ ಮಾಡಿದ್ದೀನಿ. ಸೊ ಇನ್ನೂ ಟೇಸ್ಟಿಯಾಗಿ ಬರಬೇಕಂದ್ರೆ ಇದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕಿ ಸಖತ್ತು ಚೆನ್ನಾಗಾಗುತ್ತೆ, ಟೇಸ್ಟಿಯಾಗಿ ಬರುತ್ತೆ ತುಪ್ಪ ಹಾಕಿದರೆ. ಹಾಗೆಯೇ ಈಗ ಫಸ್ಟು ನಾನು ಪ್ಲೇಟ್ಗೆ ಹಾಕ್ಕೊಡ್ತಾ ಇದ್ದೀನಿ. ಬಿಸಿ ಬಿಸಿ ಇದೆ ಅಲ್ವಾ, ಚೂರು ತಣ್ಣ ಆಗಲಿ ಅಂತೇಳ್ಬಿಟ್ಟು ತನುಗೆ ಹಾಕ್ಕೊಡ್ತಾ ಇದ್ದೀನಿ. ಹಾಗೆ ತನುಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಹಾಕ್ಕೊಟ್ಟೆ. ಅದಾದಮೇಲೆ ಈಗ ನಾನು ಲಂಚ್ ಬಾಕ್ಸಿಗೂ ಕೂಡ ಹಾಕ್ತಾಯಿದ್ದೀನಿ. ಇನ್ನೂ ಚೂರು ಕಮ್ಮಿ ನೀರು ಹಾಕಿದರೆ ಇನ್ನೂ ಉದ್ರುದ್ರಾಗಿ ಬರುತ್ತೆ. ಸೊ ಉಪ್ಪಿಟ್ಟು ರೆಡಿ ಆಯಿತು. ಈಗ ಲಂಚ್ ಬಾಕ್ಸ್ ಕೂಡ ರೆಡಿ ಆಯಿತು. ಈಗ ನನ್ನ ಹಸ್ಬೆಂಡ್ ಕೂಡ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾರೆ. ಯೂಶ್ವಲಿ ಸ್ವಲ್ಪ ನನ್ನ ಹಸ್ಬೆಂಡಿಂದನೇ ಲೇಟ್ ಆಗೋದು, ಅವ್ರು ಬರೋದು ಲೇಟ್ ಆಗುತ್ತೆ ರಾತ್ರಿ ಟೈಮಲ್ಲಿ. ಬೆಳಗ್ಗೆನೇ ಈಗ ತನಗೋಸ್ಕರ ಬೇಗ ಎದ್ದು ಫಾಸ್ಟಾಗಿ ಈಗ ಕೂತ್ಕೊಂಡು ತಿನ್ನೋದೇ ಇಲ್ಲ, ನಿಂತ್ಕೊಂಡೇ ತಿಂದ್ಕೊಂಡು ಹೋಗೋದು. ತನು ಆಲ್ರೆಡಿ ತಿಂದ್ಬಿಟ್ಟು ಕೋಟೆಲ್ಲ ಹಾಕ್ಕೊಂಡು ಹೊರಗಡೆ ನಿಂತ್ಕೊಂಡಿದ್ದಾಳೆ, ಶೂ ಎಲ್ಲ ಹಾಕ್ಕೊಂಡು. ಇವಾಗ ನಾನು ಕೂಡ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ತಂದಿಲ್ಲಿ ಹೊರಗಡೆ ಇಡ್ತಾಯಿದ್ದೀನಿ. ತನುನ ಸ್ಕೂಲಿಗೆ ಕಳಿಸೋ ತನಕ ಹೀಗೆ ಇರುತ್ತೆ, ಗಡಿಬಿಡಿಯಾಗಿ ಆ ಕಡೆ ಓಡಾಡಿಕೊಂಡು ಅದು ಇದು ಅಂದ್ಕೊಂಡು. ಆಮೇಲೆ ಅವಳು ಸ್ಕೂಲ್ಗೆ ಹೋಗಾದ್ಮೇಲೆ ಒಂದು ಅರ್ಧ ಗಂಟೆ ಹಬ್ಬ ಅಂತ ಕುತ್ಕೊಂಡ್ಬಿಡ್ತೀನಿ ಫೋನ್ಗಿನ್ ನೋಡಿಕೊಂಡು. ಸೊ ಹೀಗೆ ಇರುತ್ತೆ ಡೈಲಿ ನನ್ನ ರೋಟೀನು. ಹಾಗೆ ಫ್ರೆಂಡ್ಸ್, ಈಗ ತನುನ ಸ್ಕೂಲಿಗೆ ಕಳಿಸಿದ ಮೇಲೆ ನಾನು ಪಪ್ಪಾಯನ ತಿಂತಾ ಇದ್ದೀನಿ. ಒಂದು ಅರ್ಧ ಭಾಗದಷ್ಟಿತ್ತು ಪಪ್ಪಾಯ ಅಂತೂ ಸಖತ್ ಸ್ವೀಟಾಗಿತ್ತು, ತುಂಬ ಚೆನ್ನಾಗಿತ್ತು. ನಂಗೆ ತಿನ್ನೋಕ್ಕಂತೂ ತುಂಬ ಇಷ್ಟ ಆಯಿತು. ಮುಂಚೆ ಅವಾಗ ಒಂದು ಸ್ವಲ್ಪ ದಿನ ನಾನು ಈ ಇರ್ರೆಗ್ಯುಲರ್ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು. ಹಾಗಾಗಿ ರೆಗ್ಯುಲರಾಗಿ ನಾನು ಪಪ್ಪಾಯ, ಸೌತೆಕಾಯಿ, ಒಂದಿನ ಪಪ್ಪಾಯ ತಿಂತಿದ್ದೆ, ಒಂದಿನ ಸೌತೆಕಾಯಿ ತಿಂತಿದ್ದೆ. ಚಿಕ್ಕ ಸೈಜ್ದು ಒಂದು ಪಪ್ಪಾಯ ತಿಂತಿದ್ದೆ, ಆಮೇಲೆ ಒಂದು 2 ಸೌತೆಕಾಯಿ ತಿಂತಿದ್ದೆ. ಡೈಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅದನ್ನೇ ಮಾಡ್ತಾಯಿದ್ದೆ. ಏನು ತಿಂತಾರಿಲ್ಲ. ಮಧ್ಯಾಹ್ನ ಮಾಮೂಲಿ ಲಂಚ್ ತಿಂತಾಯಿದ್ದೆ. ಸೊ ನಿಜವಾಗ್ಲೂ ಅದು ವರ್ಕ್ ಆಗಿತ್ತು. ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು, ಅದನ್ನು ಚೆನ್ನಾಗಿ ವರ್ಕ್ ಆಗಿತ್ತು. ಇನ್ನು ಮುಂದೆ ಮತ್ತೆ ನಾನು ಅದನ್ನೇ ಕಂಟಿನ್ಯೂ ಮಾಡಬೇಕು. ಪಪ್ಪಾಯ ಅಂತೂ ಸಖತ್ ಯಮ್ಮಿ ಆಗಿತ್ತು. ಅದಾದಮೇಲೆ ಮತ್ತೆ ಎಲ್ಲ ನೆಲ ಎಲ್ಲ ಒರೆಸ್ಕೊಂಡು ಸ್ನಾನ ಎಲ್ಲ ಮುಗಿಸಿ ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ. ಗಂಟೆ ಇವಾಗ ಸುಮಾರು 11:30 ಆಗ್ತಾ ಬಂತು. ಇಲ್ಲೇನು ನೋಡ್ತಾ ಇದ್ದೀರ ನೋಡಿ, ಹೂಗಳು, ಸುಗಂಧರಾಜ ಹೂವು, ಹಾಗೆಯೇ ಸೇವಂತಿಗೆ ಮತ್ತು ರೋಸು, 3 ಹೂವು ಮಿಕ್ಸಲ್ಲಿ ತೊಗೊಂಬಂದಿರೋದು. ಸೊ ನಾನೇನೇ ಸುಗಂಧರಾಜ ಹೂವು ಎಲ್ಲ ಸ್ವಲ್ಪ ಮಿಕ್ಸಲ್ಲಿ ತೊಗೊಂಬಂದೆ, ನನಗಿಷ್ಟ ಆ ಹೂವು. ಹಾಗೆಯೇ ಈಗ ಪೂಜೆ ಮಾಡ್ತಾ ಇದ್ದೀನಿ. ಸೋಮವಾರ ಆಗಿರೋದ್ರಿಂದ ಎಲ್ಲ ಹೂವೆಲ್ಲ ಚೇಂಜ್ ಮಾಡಿ ಮಾಡ್ತಾಯಿದ್ದೀನಿ. ದೀಪ
ಇದೆಲ್ಲ ಏನು ಬೆಳ್ಕೊಳ್ಳೋದಿಲ್ಲ. ಈಗ ಮೊನ್ನೆ ತಾನೇ ನಾನೆಲ್ಲ ಬೆಳಗ್ಗೆ ನೀಟಾಗಿ ಪೂಜೆ ಮಾಡಿದ್ದೆ, ಹಾಗಾಗಿ ದೀಪ ಏನು ನಾನು ಬೆಳಗೋದಿಲ್ಲ. ಹಾಗೆ ಜಸ್ಟ್ ಹೂವನ್ನು ಇಟ್ಬಿಟ್ಟು ದೀಪ ಅಂಟಿಸೋದಷ್ಟೇ. ಫ್ರೆಂಡ್ಸ್, ಈಗ ನಾನು ಹೂವೆಲ್ಲ ಜೋಡಿಸಿದಾಯಿತು. ಹಾಗೆ ಫ್ರೆಂಡ್ಸ್, ಈ ಕುಂಕುಮನ ನಾನು ಅವತ್ತು ನಮ್ಮ ಆ್ಯನಿವರ್ಸರಿ ದಿನ ದೇವಸ್ಥಾನದಲ್ಲಿ ಈಶ್ವರಂಗೆ ಮತ್ತು ವೆಂಕಟೇಶ್ವರ ಈ 2 ದೇವರಿಗೂ ಕೂಡ ಅರ್ಚನೆ ಮಾಡಿಸಿ ಕುಂಕುಮ ಅರ್ಚನೆ ಮಾಡಿಸಿದ್ದು ಕುಂಕುಮ ಅದು. ಸೊ ಆ ಕುಂಕುಮ ಎರಡೂ ಮಿಕ್ಸ್ ಮಾಡಿ ರೆಗ್ಯುಲರಾಗಿ ಇಟ್ಕೊಳ್ಳಿ ಅಂತೇಳಿ ಕೊಟ್ಟಿದ್ರು. 2 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ರೆಗ್ಯುಲರಾಗಿ ಇಟ್ಕೋತಾ ಇದ್ದೀನಿ ಈಗ ನಾನು ಅದನ್ನು. ಫ್ರೆಂಡ್ಸ್, ನೋಡಿದ್ರಲ್ಲ, ಪೂಜೆ ಅಂತೂ ತುಂಬ ಚೆನ್ನಾಗಿ ಆಯಿತು. ಪೂಜೆ ಎಲ್ಲ ಆದ ನಂತರ ಈಗ ನಾನು ಸಾಂಬಾರು ಕೂಡ ರೆಡಿ ಮಾಡಿದ್ದೀನಿ. ನೋಡ್ಬೋದು, ಬೇಳೆ ಎಲ್ಲ ಬೇಯೋದಕ್ಕೆ ಇಟ್ಟಿದ್ದೆ. ಅದಾದಮೇಲೆ ತರಕಾರಿ ಎಲ್ಲ ಒಗ್ಗರಣೆ ಹಾಕಿ ಸಾಂಬಾರು ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಸಾಂಬಾರು ತುಂಬಾ ಚೆನ್ನಾಗಾಗಿತ್ತು. ಬೇಳೆ ಇದು ಆಲೂಗಡ್ಡೆ ಮತ್ತು ನುಗ್ಗೆಕಾಯಿ ಸಾಂಬಾರು. ಹಾಗೆಯೇ ಅನ್ನ ಕೂಡ ರೆಡಿಯಾಗಿದೆ, ಬಿಸಿ ಅನ್ನ. ನೋಡ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಗುಡ್ ನೈಟ್.